ನಮಸ್ಕಾರ ಕರ್ನಾಟಕ ಕಾಂಪಿಟೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು MCQ ಸರಣಿಯ 10 ಕ್ವಶನ್ಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಯಾವುದಂದರೆ KUS, KPSC, PSA, FD, PDO ಹಾಗೂ ವಿಲೇಜ್ ಅಕೌಂಟೆಂಟ್ ಹಾಗೂ SSC ರೈಲ್ವೇಸ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತ ಆಗುವ ರೀತಿಯಲ್ಲಿ ನಾನು ಮೆಂಟಲ್ ಅಬಿಲಿಟಿ ಸೀರೀಸ್ನ ವೀಡಿಯೋಸ್ಗಳನ್ನು ಮಾಡ್ತಿದ್ದೀನಿ. ಈಗಾಗಲೇ ಆಲ್ರೆಡಿ ನನ್ನ ಪ್ಲೇಲಿಸ್ಟಲ್ಲಿ ಸೀರೀಸ್ ಮೆಂಟಲ್ ಅಬಿಲಿಟಿ ಸೀರೀಸ್ನ ವಿಡಿಯೋಗಳನ್ನು ಮೆಂಟಲ್ ಅಬಿಲಿಟಿ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ಯಾರ್ಯಾರು ಈ ಸೀರಿಯಸ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ಅವರು ನನ್ನ ಯೂಟ್ಯೂಬ್ ಚಾನಲ್ನಾಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತು 10 ಕ್ವಶನ್ಸು ನಾವು ಇವತ್ತು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಮೊದಲನೇ ಕ್ವಶನ್ ಯಾವುದು ಅಂದರೆ, ಒಂದು ಸಂಖ್ಯೆ ಸರಣಿಯ ಒಂದು ಕ್ವಶನ್ ಇದೆ. ಇದು ಒಂದು ಸಂಖ್ಯೆಯು 25% 45 ಆಗಿದ್ದರೆ ಆ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಸಂಖ್ಯೆ 25 45 ಆದರೆ 100% ಎಷ್ಟು? 100% ಎಷ್ಟು ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 100 × 45 / 25 ಕ್ರಾಸ್ ಮಲ್ಟಿಪ್ಲೈ ಮಾಡುವ. ಇವಾಗ ಏನಂದರೆ 25 4s 100, 45 × 4 45 × 4 ಅಂದರೆ ಎಷ್ಟಾಗುತ್ತೆ? 14 20ಕ್ಕೆ 0, 2 ದಶಕ, 4 16 2 18 ಎಷ್ಟು? 180 is ರೈಟ್ ಆನ್ಸರ್. ಇದೊಂದು ಬಿ ಆಪ್ಷನ್, 180 is ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇದು ನಂಬರ್ ಸೀರೀಸ್ ಕ್ವಶನ್. ಇದು ಹೆಂಗೆ ನೆಕ್ಸ್ಟು 2, 6, 12, 20, 30 ಇದೆ. ಕ್ವಶನ್ ಮಾರ್ಕ್ ಇದ್ದರೆ ಯಾವ ನಂಬರ್ ಬರುತ್ತೆ ಅಂತ ನೋಡೋಣ. ಇಲ್ಲೇನಾಗಿದೆ ಅಂದರೆ 2 + 4 = 6. ನೆಕ್ಸ್ಟು 6 + 6 = 12. ನೆಕ್ಸ್ಟು 12 + 8 = 20. 20 + 10 = 30. ನೆಕ್ಸ್ಟ್ 30 + 12 = 42. ಆನ್ಸರ್ ಯಾವುದು ಅಂದರೆ 42. ನೋಡಿ ಇಲ್ಲಿ ಹೆಂಗೆ ಹೇಳಿದೆ ಅಂದರೆ, ಇದು ಇವನ್ ನಂಬರ್ ಹೋಗಿದೆ. 4, 6, 8, 12, 10, 12 ಹಿಂಗೆ ಇವನ್ ನಂಬರ್ ಹೋಗಿದೆ. 2 + 4, 6 + 6, ನೆಕ್ಸ್ಟು 6 + 8, ನೆಕ್ಸ್ಟು +10, ನೆಕ್ಸ್ಟು +12. 30 + 12 = 42. ಅಂದರೆ ಇವನ್ ನಂಬರ್ 2, 6, 8, 10, 12 ಹಿಂಗೆ ನಂಬರ್ ಸೀರೀಸು ಹೋಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಂದರೆ, ಎ ಒಬ್ಬ ಕೆಲಸವನ್ನು 10 ದಿನಗಳಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಮಾಡುತ್ತಾನೆ. ಇಬ್ಬರು ಸೇರಿ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಎ ಒಂದು ಕೆಲಸನ ಏನು ಮಾಡ್ತಾನೆ ಅಂದರೆ 10 ದಿನದಲ್ಲಿ ಮಾಡ್ತಾನೆ. ಬಿ ಅದೇ ಕೆಲಸನ ಎಷ್ಟು ಮಾಡ್ತಾನೆ ಅಂದರೆ 15 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಇಬ್ಬರು ಒಟ್ಟಿಗೆ ಸೇರಿ ಎ + ಬಿ ಒಟ್ಟಿಗೆ ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದು ಕ್ವಶನ್. ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ನೋಡೋಣ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಯಾವುದಂದರೆ A + A × B / A + B. ಈ ರೀತಿ ಕ್ವಶನ್ಗಳು ಏನಾದ್ರು ಬಂದರೆ ಇದಕ್ಕೆ ಯಾವುದಾದ್ರೂ ಫಾರ್ಮುಲಾ ಇದೆ. A + B A × B / A + B. ಇದೇ ರೀತಿ ಎ ಅಂದರೆ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾರೆ. ಎ ಅಂದರೆ 10 ಇಂಟು ಇಷ್ಟು, ಬಿ ಅಂದರೆ 15 / ಎ ಅಂದರೆ 10 + ಬಿ ಅಂದರೆ ಎಷ್ಟು? 15. ಇದನ್ನು ಸಾಲ್ವ್ ಮಾಡಿದ್ರೆ
ಎಷ್ಟು 10 17 150 ಡಿವೈಡ್ ಬೈ 10 ಪ್ಲಸ್ 15 ಅಂದರೆ 25. ಸೊ ಇದನ್ನು ನೋಡಿದ್ರೆ 25 6 ಎಷ್ಟು ಅಂದರೆ 150. ಸೊ 6 ಡೇಸ್. ಇವರು ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 6 ದಿನಗಳಲ್ಲಿ ಒಂದು ಅದೇ ಕೆಲಸನ ಮುಗಿಸ್ತಾರೆ. ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನದಲ್ಲಿ ಮುಗಿಸ್ತಾನೆ, ಬಿ ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ತಾನೆ. ಹಾಗಾದರೆ ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 6 ಡೇಸಲ್ಲಿ ಮುಗಿಸ್ತಾರೆ. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅನ್ನೋ ಒಂದು ಫಾರ್ಮುಲಾ. ಈ ರೀತಿ ಯಾವುದೇ ಟೈಮಲ್ಲಿ ವರ್ಕ್ ರಿಲೇಟೆಡ್ ಯಾವ್ದಾದ್ರು ಕ್ವಶನ್, ಡೇ ಆ್ಯಂಡ್ ವರ್ಕ್ ರಿಲೇಟೆಡ್ ಯಾವ್ದಾದ್ರು ಕ್ವಶನ್ಸ್ ಬಂದರೆ ಇದೇ ರೀತಿ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 3:2 ಇದೆ. ಒಟ್ಟು ವಿದ್ಯಾರ್ಥಿಗಳು ಇದ್ದು ಒಟ್ಟು 40 ವಿದ್ಯಾರ್ಥಿಗಳಿದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟು? ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗರು ಎಷ್ಟು ಹುಡುಗಿಯರಿದ್ದಾರೆ. ಇದರಲ್ಲಿ ಏನಂದರೆ ಹುಡುಗರು 3 ಇದ್ದರೆ ಹುಡುಗಿಯರು 2 ಇದೆ ಅಂದರೆ 3:2 ಇದೆ. ಇಬ್ಬರು ಈಕ್ವಲ್ ಎಷ್ಟು ಎ ಮತ್ತು ಹುಡುಗರು ಮತ್ತು ಹುಡುಗಿಯರು ಸೇರಿದರೆ ಎಷ್ಟು 40 ವಿದ್ಯಾರ್ಥಿಗಳು ಟೋಟಲ್ ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸಾಲ್ವ್ ಮಾಡ್ತಾರೆ. ಹುಡುಗರು 3x ಇದ್ದಾರೆ ಪ್ಲಸ್ ಹುಡುಗಿಯರು 2x ಇದ್ದಾರೆ ಇಸ್ ಈಕ್ವಲ್ ಟು ಟೋಟಲ್ 40 ಇದೆ. 2x ಮತ್ತು 3x ಅಂದರೆ 5x ಆಗುತ್ತೆ. ಸೊ ಇಲ್ಲಿ 40. ನೆಕ್ಸ್ಟ್ ಎಕ್ಸ್ ಇಲ್ಲ ಇಟ್ಕೊಂಡ್ರೆ 5 ಈಚೆ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಎಕ್ಸ್ 40 ಡಿವೈಡೆಡ್ ಬೈ 5 ಆಯಿತು. 40 ಡಿವೈಡೆಡ್ ಬೈ 5 ಆಯಿತು. ಇದನ್ನು ನೋಡಿದ್ರೆ 5 1 5 8 40 8 ಎಕ್ಸ್ ಅನ್ನೋ ವ್ಯಾಲ್ಯೂ 8. ಸೊ ಹುಡುಗರು ಎಷ್ಟಂದರೆ 3x 3 ಇಂಟು 8 ಅಂದರೆ 8 2 9 24. ನೆಕ್ಸ್ಟು ಹುಡುಗಿಯರು ಎಷ್ಟಿದೆ 2x ಅಂದರೆ 2 ಇಂಟು 8 ಅಂದರೆ 8 16 ಅಂದರೆ ಹುಡುಗರು ಎಷ್ಟು 24 ಇದ್ದಾರೆ, ಹುಡುಗಿಯರು 16 ಇದ್ದಾರೆ. ಇಲ್ಲೇನು ಕೇಳಿದರೆ ಆ ಸ್ಕೂಲಲ್ಲಿರೋ ಹುಡುಗಿಯರು ಎಷ್ಟು ಅಂತ ಕೇಳಿದರೆ ಹುಡುಗಿಯರು 16. ಆನ್ಸರ್ 16. ಹುಡುಗರು ಎಷ್ಟು 24. ಇಲ್ಲಿ ಹುಡುಗಿಯರು ಇಬ್ಬರದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಇಂದು ಸೋಮವಾರವಾಗಿದ್ದರೆ 61 ದಿನಗಳ ನಂತರ ಯಾವ ವಾರ ಅಂತ ಕೇಳಿದೆ. ಇವತ್ತು ಸೋಮವಾರ ಅಂದರೆ 61 ದಿನಗಳ ನಂತರ ಯಾವ ವಾರ ದಿನ ಬರುತ್ತೆ ಅಂತ ಕೇಳಿದೆ. ಇವಾಗ ನಾವು ಏನಂದರೆ ಎಷ್ಟು ಟೋಟಲು 61 ಡೇಸ್ ಇದೆ. 1 ವೀಕಿಗೆ ಎಷ್ಟು 7 ಡೇ ಇದೆ. ಸೊ 7ಇಂದ ನಾವು ಡಿವೈಡೆಡ್ ಬೈ ಮಾಡಬೇಕು. 7 1 7 3 21 7 4 7 5 35 42 7 7 7 8 56 7 1 7 8 56. ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಅಂದರೆ 56 ಅಂದರೆ 61ಕ್ಕಿಂತ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಎಷ್ಟು ಅಂದರೆ 56 ಅಂದರೆ ಇನ್ನು 5 ಡೇಸ್ ರಿಮೈನಿಂಗ್ ಉಳಿಯುತ್ತೆ. 5 ಡೇಸ್ ರಿಮೈನಿಂಗ್ ಉಳಿಯುತ್ತೆ. ಸೊ ನಾವು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂತ 5 ಡೇಸ್ ಉಳ್ಕೊಂಡಿದ್ದಲ್ಲ. ಇಲ್ಲಿ 1 2 3 4 5 ಅಂದರೆ ಇದೆ ಯಾವುದು ಶುಕ್ರವಾರ ಏನಂದರೆ 61 ದಿನಗಳ ನಂತರ ಯಾವ ವಾರ ಆಗುತ್ತದೆ ಶುಕ್ರವಾರ ಆಗಿರುತ್ತೆ. ಇಲ್ಲಿ ನೋಡಿ, ಟೋಟಲ್ 61 ದಿನಗಳು ಕೊಟ್ಟಿದ್ದಾರೆ. ಅದನ್ನು ನಾವೇನೆಂದರೆ
ಇಂದು ಸೋಮವಾರವಾಗಿದೆ ಅಂದರೆ ನೆಕ್ಸ್ಟು 65 ದಿನಗಳ ನಂತರ ಯಾವುದು ಆಗಿರುತ್ತದೆ? ಶುಕ್ರವಾರ ಆಗಿರುತ್ತೆ. ಶುಕ್ರವಾರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇದು ನಂಬರ್ ಸೀರೀಸ್ನ ಕ್ವಶನು 5, 11, 23, 37. ನೆಕ್ಸ್ಟ್ ಕ್ವಶನ್ ಮಾರ್ಕ್ಗಳಲ್ಲಿ ಯಾವುದು ಅಂತ ಕಲಿಯೋಣ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಹೋಗಿದೆ ಇದು 5 into 2 10 ಪ್ಲಸ್ 1 ಏನಾಗಿದೆ 11. ನೆಕ್ಸ್ಟು 11 into 2 ಅಂದರೆ 22 ಪ್ಲಸ್ 1 23. ಹಂಗೆ 23 into 2 ಅಲ್ಲಿಗೆ ಎಷ್ಟಾಯಿತು 46 ಪ್ಲಸ್ 1 is equal to 47. ನೆಕ್ಸ್ಟು 47 into 2 is equal to ಎಷ್ಟಾಗುತ್ತೆ? 7 4 1 8 8 1 9 94 ಪ್ಲಸ್ 1 is equal to 95. ಮಾಡಿದ್ರೆ ಇದು ಹೆಂಗೆ ಅಂದರೆ ಕೊಟ್ಟಿರೋ ನಂಬರು ಇಂಟು 2 ಅದ್ರ ಜೊತೆಗೆ ಪ್ಲಸ್ 1 ಆ್ಯಡ್ ಆಗಿದೆ. ನೋಡಿ, 5 into 2 10 ಆಗುತ್ತೆ. ಅದ್ರ ಜೊತೆಗೆ ಪ್ಲಸ್ 1 ಅಂದರೆ 11 ಬರುತ್ತೆ. 11 into 2 ಅಂದರೆ 22 ಪ್ಲಸ್ 1 ಹಾಕಿದ್ರೆ 23 ಬರುತ್ತೆ. ಅದೇ ರೀತಿ 23 into 2 ಅಲ್ಲಿಗೆ 46 ಆಗುತ್ತೆ. ಅದಕ್ಕೆ ಪ್ಲಸ್ 1 ಆ್ಯಡ್ ಮಾಡಿದ್ರೆ 47 ಆಗುತ್ತೆ. 47 into 2 ಅಂದರೆ 94 ಆಗುತ್ತೆ. ಅದಕ್ಕೆ ಒಂದು ಪ್ಲಸ್ 1 ಆ್ಯಡ್ ಮಾಡಿದ್ರೆ 95 ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 10 ಮೀಟರ್, ಒಬ್ಬ ವ್ಯಕ್ತಿ ಉತ್ತರಕ್ಕೆ 10 ಮೀಟರ್ ಹೋಗ್ತಾನೆ. ನೆಕ್ಸ್ಟ್ ನಂತರ ಬಲಕ್ಕೆ 10 ಮೀಟರ್ ಹೋಗ್ತಾನೆ, 10 ಮೀಟರ್ ಹೋಗ್ತಾನೆ. ನಂತರ ಮತ್ತೆ ಬಲಕ್ಕೆ 10 ಮೀಟರ್ ಬರ್ತಾನೆ. ಹಾಗಾದರೆ ಅವನು ಆರಂಭಿಕ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದೆ. ಆರಂಭಿಕ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂದರೆ ಆರಂಭಿಕ ಸ್ಥಳ ಇದು. ಈಗ ಪ್ರೆಸೆಂಟ್ ಇಲ್ಲಿದ್ದಾನೆ. ಸೊ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂದರೆ ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಉತ್ತರಕ್ಕೆ 10 ಮೀಟರ್ ನಡೀತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಬಲಕ್ಕೆ ತಿರುಗ್ತಾನೆ, ಮತ್ತೆ 10 ಮೀಟರ್ ನಡೀತಾನೆ. ಮತ್ತೆ ಅದಾದ ನಂತರ ಏನು ಮಾಡ್ತಾನೆ ಅಂದರೆ ಮತ್ತೆ ಬಲಕ್ಕೆ 10 ಮೀಟರ್ ನಡೀತಾನೆ, ಮತ್ತೆ ಬಲಕ್ಕೆ 10 ಮೀಟರ್ ನಡೀತಾನೆ. ಆರಂಭದ ಸ್ಥಳದಿಂದ ಅವನು ಯಾವ ದಿಕ್ಕಿನಲ್ಲಿದೆ? ಆರಂಭಿಕ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದೆ ಅಂದರೆ ಅವನು ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ. ಆರಂಭಿಕ ಸ್ಥಾನದಿಂದ ಅವನು ಯಾವ ದಿಕ್ಕಿನಲ್ಲಿದೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ. ಎಲ್ಲಿದ್ದಾನೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ. ನೆಕ್ಸ್ಟ್ ಕ್ವಶನ್, ಇದು 3:9 ಈಗ ಇಲ್ಲಿ 7 ಇಲ್ಲಿ ಯಾವ ಕ್ವಶನ್ ಮಧ್ಯದಲ್ಲಿ ಯಾವ್ದು ಬರಬೇಕು ಅಂದರೆ ಇಲ್ಲಿ 3, 9 ಇದೆ. ನೆಕ್ಸ್ಟು 7 ಇಲ್ಲಿ ಯಾವುದು ಬರಬೇಕು ಕ್ವಶನ್ ಮಧ್ಯದಲ್ಲಿ ಅಂದರೆ ನೋಡಿ, ಇಲ್ಲಿ 3 3s 9, 3 into 3 3 3 9, 3 into 3 is equal to 9 ಆಗಿದೆ. ಇಲ್ಲಿ ಕೂಡ ಸೇಮ್ ಅದೇ ರೀತಿ ಇಂಟು 3 ಅಂದರೆ 2 3 21. 7:3 is equal to 21. ಆನ್ಸರ್ ಇರೋದು ಇಪ್ಪತ್ತ 1. 2 3 21.
ಈ ಕ್ವಶನ್ ಅಂದರೆ 3:9 7 ಇಷ್ಟು ಕ್ವಶನ್ ಮಾರ್ಕ್ ಜೊತೆಲಿ ಯಾವುದು ಬರುತ್ತೆ ಅಂದರೆ ಇಲ್ಲಿ ನೋಡಿ 3² ಅಂದರೆ 3 × 3 = 9. ಸೊ ಇದರಲ್ಲಿ 9 ಇದೆ, ಈ ಥರ ಆಗಿದೆ. ಇಲ್ಲೂ ಆಮೇಲೆ 7² 7 × 7 49. 49 is the right answer. C. 49 is the right answer. ಹೌದಾ? 3² ಅಂದರೆ 9 ಆಯಿತು, ಅಂದರೆ 7² ಅಂದರೆ 49 ಆಗುತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಯಾವುದು ಅಂದರೆ ಒಂದು ವಸ್ತುವಿನ ಬೆಲೆ 800, ಅದಕ್ಕೆ 15% ರಿಯಾಯಿತಿ ನೀಡಿದರೆ ಮಾರಾಟದ ಬೆಲೆ ಎಷ್ಟು? ಒಂದು ವಸ್ತುವಿನ ಬೆಲೆ ಅಂದರೆ 800 ರೂಪಾಯಿ. 800 ರೂಪಾಯಿ ಅಂದರೆ ಇದು 100%. ಒಂದು ವರ್ಷದ 100% ಬೆಲೆ ಎಷ್ಟು ಅಂದರೆ ಏನಂದರೆ 800 ರೂಪಾಯಿ. ಅದಕ್ಕೆ 15% ರಿಯಾಯಿತಿ ನೀಡಿ ಮಾರಾಟ ಮಾಡಿದಾಗ 15% ರಿಯಾಯಿತಿ ನೀಡಿದಾಗ 15% ರಿಯಾಯಿತಿ ಅಂದರೆ 100 - 15 ಅಂದರೆ ಅಲ್ಲಿಗೆ ಎಷ್ಟಾಯಿತು? 85%ಗೆ ಮಾರಾಟ ಅಂದರೆ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದರೆ ಮಾರಾಟದ ಬೆಲೆ ಎಷ್ಟು ಅಂದರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ 85 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ 85 × 800 ಡಿವೈಡೆಡ್ ಬೈ 100 ಅಂತ ಆಯಿತು. ಈಗ ಏನಾಗುತ್ತೆ ಅಂದರೆ 20 ಕ್ಯಾನ್ಸಲ್ ಆಯಿತು. 8 8 40 0 4 ದಶಕ 8 64 68. ಆನ್ಸರ್ ಇಸ್ 680. 6 is the right answer. ನೋಡಿದ್ದು ಒಂದು ವಸ್ತುವಿನ ಬೆಲೆ 800. ಒಂದು ವಸ್ತುವಿನ ಬೆಲೆ 800 ಅಂದರೆ ಒಂದು ವಸ್ತು 100% ಇದ್ದಿದ್ದು 800 ರೂಪೀಸ್ ಇದೆ. 800 ರೂಪೀಸ್ ಇದೆ. ಆದರೆ ಏನು ಮಾಡ್ತಾನೆ ಇವನು ಮಾರೋನು ಏನಂದರೆ 15% ರಿಯಾಯಿತಿ ಕೊಡ್ತಾನೆ. 100%ಗೆ 15% ರಿಯಾಯಿತಿ ಕೊಟ್ಟರೆ 85% ಒಂದು ಮಾಡ್ದಂಗಾಗುತ್ತೆ. ಹಾಗಾದರೆ ಅದು ಎಷ್ಟು ಅಮೌಂಟು ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 85 × 100 85 × 800 ಡಿವೈಡೆಡ್ ಬೈ 100 ಆಯಿತು. 100 1s 100 8s ಅಲ್ಲ 100 ಅಂದರೆ 100 8s 8 5 40 4 ದಶಕ 8 64 68. ಸೊ 680 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಈ ಸೀರೀಸ್ನ ಕೊನೆಯ ಪ್ರಶ್ನೆ. ಯಾಕಂದರೆ ಇದು ಕೂಡ ನಂಬರ್ ಸೀರೀಸ್ನ ಕ್ವಶನ್ ಆಗಿದೆ. ಇಲ್ಲೇನಂದರೆ 1 4 9 16 25. ನೆಕ್ಸ್ಟ್ ಕ್ವಶನ್ ಮಾರ್ಕ್ದಲ್ಲಿ ಯಾವುದು ಅಂತ ಕೇಳಿದರೆ ಇಲ್ಲಿ 1 + 3 = 4. ಅದೇ ರೀತಿ 4 + 5 = 9. 9 + 7 = 16. ನೆಕ್ಸ್ಟ್ 16 + 9 = 25. 25 + 11 = 36. ಸೊ ಆನ್ಸರ್ ಇಸ್ 36. 36 ಈ ಆಪ್ಷನ್. ಇಲ್ಲಿ ಏನಾಗಿದೆ ಅಂದರೆ ನಂಬರ್ ಪ್ಲಸ್ ಆಡ್ ನಂಬರ್ ನೋಡಿ 3 5 7 9 11. ಇಲ್ಲಿ 1 + 3 ಆಡ್ ನಂಬರ್, 4 + 5 ಆಡ್ ನಂಬರ್. ನೆಕ್ಸ್ಟ್ 9 + 7 ಆಡ್ ನಂಬರ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ 9 + 9 ಆಡ್ ನಂಬರ್. ಇಲ್ಲಿ ನೆಕ್ಸ್ಟ್ +11 ಆಡ್ ನಂಬರ್. ಇದು ಆಡ್ ನಂಬರ್ ರೀತಿಯಲ್ಲಿ ಏನಾಗಿದೆ ಅಂದರೆ ಹೋಗಿದೆ. ಇದು ಎಲ್ಲ ಈಗ 10 ಕ್ವಶನ್ ನಾವು ಈಗ ಎಕ್ಸ್ಪ್ಲೇನ್ ಮೇಲೆ ಆಗಿರೋದು. ಎಲ್ಲರದ್ದು ಏನಂದರೆ ಕೀ ಆನ್ಸರ್ಗಳನ್ನು ನಾವು ಈ ಸ್ಲೈಡಲ್ಲಿ ಹಾಕಿದ್ವಿ. ಇದೇ ರೀತಿ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ನಾವು
ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ಗೆ ಕಾಮೆಂಟ್ ಮಾಡಿ ಹಾಗೂ ನನ್ನ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರಿಗೂ ಮುಟ್ಟುವಾಗೆ ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ನಮ್ಮ ನೋಟಿಫಿಕೇಷನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಾಗೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿರ್ಬೋದು, ಮತ್ತು ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹೀಗೆ ಹಲವು ಸಬ್ಜೆಕ್ಟ್ಸ್ಗಳ ಬಗ್ಗೆ ನಾನು ಇದರಲ್ಲಿ ಹಂಚಿಕೊಂಡಿದ್ದೀನಿ. ಏನಂದರೆ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಮಾಹಿತಿ ಇದ್ರೂ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರಿಗೂ ಯೂಸ್ಫುಲ್ ಅಂತ ಅನಿಸುತ್ತೆ ಅವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ವಿಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.